ರಾಮನ ಕಥೆ ಅಂದ್ರೆ ನಮ್ಗೆಲ್ಲ ಪಟ್ಟಾಭಿಷೇಕ, ಆಮೇಲೆ ವನವಾಸ, ರಾವಣನ ಜೊತೆಗಿನ ದೊಡ್ಡ ಯುದ್ಧ ಇದೆಲ್ಲ ಚೆನ್ನಾಗೇ ಗೊತ್ತು ಅಲ್ವಾ? ಆದ್ರೆ ರಾಮನ ಅವತಾರ ಹೇಗೆ ಮುಗೀತು ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಬನ್ನಿ ಹಾಗಾದ್ರೆ ಶ್ರೀರಾಮನ ಜೀವನದ ಕೊನೆಯ ಅಧ್ಯಾಯದ ಬಗ್ಗೆ ತಿಳಿಯೋಣ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲದ ಆದ್ರೆ ತುಂಬಾನೇ ಮನಮುಟ್ಟುವಂತ ಕಥೆ. ಹೌದು, ಒಂದು ಮಹಾಯುಗ ಹೇಗೆ ಕೊನೆಗೊಂಡಿತು? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದು ನಮ್ಮನ್ನ ಕರ್ತವ್ಯ, ಭಕ್ತಿ ಮತ್ತು ವಿಧಿ ಅಂದ್ರೆ ಏನು ಅನ್ನೋ ಆಳವಾದ ಯೋಚನೆಗೆ ದೂಡುತ್ತೆ. ಬನ್ನಿ ಇದರ ಹಿಂದಿನ ಕತೆ ಏನು ಅಂತ ನೋಡೋಣ. ಸರಿ, ಕತೆ ಶುರುವಾಗೋದು ತ್ರೇತಾಯುಗದ ಕೊನೆಯಲ್ಲಿ. ಭೂಮಿ ಮೇಲೆ ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡಕ್ಕೆ ಬಂದಿದ್ದ ಶ್ರೀರಾಮನ ಅವತಾರದ ಉದ್ದೇಶ ಅದು ಪೂರ್ತಿಯಾಗಿತ್ತು. ಆದರೆ ಅವನು ತನ್ನ ಲೋಕವಾದ ವೈಕುಂಠಕ್ಕೆ ವಾಪಸ್ಸೋಗೋ ದಾರಿಯಲ್ಲಿ ಒಂದು ದೊಡ್ಡ ಅಸಾಮಾನ್ಯವಾದ ಅಡಚಣೆ ಕಾಯ್ತಾ ಇತ್ತು. ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಸ್ವತಃ ಬ್ರಹ್ಮ ಮತ್ತು ಶಿವನೇ ಮೃತ್ಯುವಿನ ದೇವತೆಯಾದ ಯಮನಿಗೆ ಹೋಗಿ ರಾಮನನ್ನ ಮರಳಿ ಕರ್ಕೊಂಡ್ಬಾ ಅಂತ ಆದೇಶ ಕೊಟ್ಟಿರ್ತಾರೆ. ಆದರೆ ಅಯೋಧ್ಯೆಯ ಹೆಬ್ಬಾಗಿಲಲ್ಲಿ ಯಮನ ದಾರಿಗೆ ಅಡ್ಡಲಾಗಿ ನಿಂತಿದ್ಯಾರು? ಅದೇ ಈ ಕಥೆಯ ಅಸಲಿ ತಿರುವು. ನೋಡಿ, ಎಂಥ ಪರಿಸ್ಥಿತಿ! ಒಂದು ಕಡೆ ಬ್ರಹ್ಮಾಂಡದ ನಿಯಮ ಪಾಲಿಸಲೇಬೇಕು ಅಂತ ಬಂದಿರೋ ಯಮಧರ್ಮರಾಯ, ಇನ್ನೊಂದು ಕಡೆ ತನ್ನ ಪ್ರಾಣ ಹೋದ್ರೂ ಸರಿ ಪ್ರಭುವನ್ನ ಬಿಟ್ಟು ಕೊಡಲ್ಲ ಅಂತ ಭಕ್ತಿಯೇ ಗುರಾಣಿ ಮಾಡ್ಕೊಂಡು ನಿಂತಿರೋ ಹನುಮಂತ. ಅಂದ್ರೆ ಕರ್ತವ್ಯ ಮತ್ತು ಭಕ್ತಿ ಇವೆರಡರ ನಡುವೆ ಒಂದು ದೊಡ್ಡ ಸಂಘರ್ಷ. ಇದರಲ್ಲಿ ಯಾರು ಗೆಲ್ಲಬಹುದು? ಇಂತಹ ಒಂದು ಅಸಾಧ್ಯವಾದ ಪರಿಸ್ಥಿತಿಯನ್ನ ಸರಿ ಮಾಡೋಟೆ ಸ್ವತಃ ಶ್ರೀರಾಮನೇ ಒಂದು ಉಪಾಯ ಮಾಡ್ತಾನೆ. ಅದು ತುಂಬಾನೇ ಚಾಣಾಕ್ಷತನದಿಂದ ಕೂಡಿತು, ಆದರೆ ಅಷ್ಟೇ ನೋವಿಂದನೂ ಕೂಡಿತು. ಅದೇ ಹನುಮಂತನಿಗೆ ಹಾಕಿದ ಒಂದು ಒಗಟು. ರಾಮನ ಯೋಜನೆಯಲ್ಲಿ 2 ಭಾಗಗಳಿದ್ವು. ಮೊದಲನೇದು ತನ್ನ ಪರಮಭಕ್ತ ಹನುಮಂತನ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದು. ಇನ್ನು ಎರಡನೇದು ಅದೇ ಸಮಯ ನೋಡಿ ಯಮನ ಜೊತೆ ಒಂದು ರಹಸ್ಯವಾದ ಭೇಟಿ ಮಾಡೋದು. ನೋಡಿ, ರಾಮ ಯಾವ ವಸ್ತುವನ್ನ ಬಳಸಿದ ಅಂತ, ತನಗೆ ಅತಿ ಪ್ರೀತಿಯ ಸೀತೆ ಕೊಟ್ಟಿದ್ದ ಉಂಗುರ, ಇದನ್ನೇ ಬಳಸಿ ಹನುಮಂತನಿಗೆ ಒಂದು ಸುಲಭದ ಕೆಲಸ ಅಂತ ಹೇಳಿ ಕಳಿಸ್ತಾನೆ. ಆದರೆ ಆ ಬಿರುಕು ಏನಿದೆಯಲ್ಲ, ಅದು ಬರೀ ನೆಲದಲ್ಲಿರಲಿಲ್ಲ, ಅದು ವಿಧಿಯ ಯೋಜನೆಯಲ್ಲಿತ್ತು. ತನ್ನ ಪ್ರಭುವಿನ ಆಜ್ಞೆ ಅಂದ್ರೆ ಮುಗಿತು. ಹನುಮಂತ ತಕ್ಷಣ ತನ್ನ ರೂಪವನ್ನ ಸಣ್ಣದು ಮಾಡಿಕೊಂಡು ಆ ಬಿರುಕಿನೊಳಗೆ ಇಳಿತಾನೆ. ಅಯೋಧ್ಯೆಯಿಂದ ದೂರ ಪಾತಾಳ ಲೋಕದ ಕಡೆಗೆ ಅವನ ಪ್ರಯಾಣ ಶುರುವಾಗುತ್ತೆ. ಪಾಪ, ಅವನಿಗೆ ಗೊತ್ತೇ ಇರಲಿಲ್ಲ ತಾನು ತನ್ನ ಪ್ರಭುವಿನಿಂದಲೇ ದೂರ ಹೋಗ್ತಾ ಇದ್ದೀನಿ ಅಂತ. ಹನುಮಂತ ಕಣ್ಣಿಂದ ಮರೆಯಾದ ತಕ್ಷಣ ರಾಮನ ಯೋಜನೆಯ 2ನೇ ಮತ್ತು ಅತ್ಯಂತ ಅಪಾಯಕಾರಿ ಅನುಭಾಗ ಶುರುವಾಗುತ್ತೆ. ಒಬ್ಬ ಋಷಿಯ ವೇಷದಲ್ಲಿ ಬಂದವನು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಯಮಧರ್ಮರಾಯನೇ. ಇಲ್ಲಿ ಗಮನಿಸಬೇಕು, ಇದೊಂದು ಸಾಧಾರಣ ವಚನ ಆಗಿರಲಿಲ್ಲ, ಇದೊಂದು ಮಾರಣಾಂತಿಕ ಒಪ್ಪಂದವಾಗಿತ್ತು. ರಾಮ ಮತ್ತು ಯಮನ ನಡುವಿನ ಈ ಮಾತುಕತೆಗೆ ಯಾರು ಅಡ್ಡಿಪಡಿಸ್ತಾರೋ ಅವರಿಗೆ ಮರಣದಂಡನೆ ಗ್ಯಾರಂಟಿ. ಮತ್ತು ಈ ಮಾತನ್ನ ಪಾಲಿಸೋ ಜವಾಬ್ದಾರಿ ಯಾರ ಮೇಲಿತ್ತು ಗೊತ್ತಾ? ದ್ವಾರಪಾಲಕನಾಗಿ ನಿಂತಿದ್ದ ಲಕ್ಷ್ಮಣನ ಮೇಲೆ. ಈಗ ನಾವು ಈ ಕಥೆಯ ಅತ್ಯಂತ ಭಾವನಾತ್ಮಕ ಮತ್ತು ದುರಂತಮಯ ಸನ್ನಿವೇಶಕ್ಕೆ ಬಂದು ತಲುಪಿದ್ದೇವೆ. ಇಲ್ಲಿ ನಿಷ್ಠೆ ಮತ್ತು ಕರ್ತವ್ಯ ಒಂದಕ್ಕೊಂದು ಮುಖಾಮುಖಿಯಾಗಿ ಒಬ್ಬ ಮಹಾನ್ ವೀರನ ತ್ಯಾಗಕ್ಕೆ ಕಾರಣವಾಗುತ್ತೆ. ಸರಿಯಾಗಿ ಇದೇ ಟೈಮಲ್ಲಿ ತನ್ನ ಸಿಟ್ಟಿಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ದೂರ್ವಾಸ ಮುನಿಗಳು ಅಲ್ಲಿಗೆ ಬರ್ತಾರೆ. ಬಂದವರೇ ನಾನು ಈಗಲೇ ತಕ್ಷಣವೇ ರಾಮನನ್ನ ನೋಡಬೇಕು ಅಂತ ಹಠ ಹಿಡಿತಾರೆ. ಇದು ನಿಷ್ಠಾವಂತ ಲಕ್ಷ್ಮಣನನ್ನ ದೊಡ್ಡ ಧರ್ಮಸಂಕಟಕ್ಕೆ ಸಿಲುಕಿಸ್ಬಿಡುತ್ತೆ. ದೂರ್ವಾಸರ ಕೋಪ ಇದೆಯಲ್ಲ, ಅದು ಲಕ್ಷ್ಮಣನ ಮುಂದೆ 2 ಭಯಾನಕ ಆಯ್ಕೆಗಳನ್ನು ಇಡುತ್ತೆ. 2 ಕಡೆ ವಿನಾಶವೇ ಕಾದಿತ್ತು. ಇದನ್ನ ನೋಡಿದ್ರೇನೆ ಅರ್ಥವಾಗುತ್ತೆ ಲಕ್ಷ್ಮಣ ಎಂಥ ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದ ಅಂತ. ತನ್ನ ಅಣ್ಣನನ್ನು, ಇಡೀ ರಾಜ್ಯವನ್ನು ಶಾಪದಿಂದ ಉಳಿಸ್ಬೇಕಾ ಅಥವಾ ಕೊಟ್ಟ ಮಾತಿನಂತೆ ತನ್ನ ಪ್ರಾಣವನ್ನೇ ಉಳಿಸ್ಕೋಬೇಕಾ? ಲಕ್ಷ್ಮಣ ಒಂದು ಕ್ಷಣನೂ ಯೋಚನೆ ಮಾಡಲ್ಲ. ನನ್ನ ಪ್ರಾಣಕ್ಕಿಂತ ನನ್ನ ಅಣ್ಣ, ನನ್ನ ಅಯೋಧ್ಯೆನೇ ಮುಖ್ಯ ಅಂತ ನಿರ್ಧಾರ ಮಾಡಿ ಸಾವನ್ನ ಎದುರಿಸೋಕೆ ರೆಡಿಯಾಗ್ಬಿಡ್ತಾನೆ. ಇದಲ್ವಾ ನಿಸ್ವಾರ್ಥ ಪ್ರೀತಿಯ ನಿಜವಾದ ಉದಾಹರಣೆ? ಕೊಟ್ಟ ಮಾತಿಗೆ ತಪ್ಪೋಗಾಗಲ್ಲ. ರಾಮ ದುಃಖದಿಂದ ಕುಸಿದು ಹೋಗ್ತಾನೆ. ತನ್ನ ಪ್ರೀತಿಯ ತಮ್ಮನಿಗೆ ಮರಣದಂಡನೆ ಕೊಡೋಕೆ ಮನಸ್ಸು ಬಾರದೆ ಋಷಿಗಳ ಸಲಹೆ ಪ್ರಕಾರ ಅವನನ್ನ ರಾಜ್ಯದಿಂದ ಹೊರಗೆ ಹಾಕ್ತಾನೆ. ಯಾಕಂದ್ರೆ ಆ ಕಾಲದಲ್ಲಿ ರಾಮನಿಂದ ದೂರ ಆಗೋದು ಅಂದ್ರೆ ಅದು ಸಾವಿಗೆ ಸಮ ಅಂತಾನೆ ಪರಿಗಣಿಸಲಾಗ್ತಿತ್ತು. ಒಂದು ಕಡೆ ಲಕ್ಷ್ಮಣನ ತ್ಯಾಗದ ದುರಂತ ಕತೆ ಹೀಗೆ ನಡೀತಿದ್ರೆ, ಇನ್ನೊಂದು ಕಡೆ ಪಾತಾಳ ಲೋಕದಲ್ಲಿ ಹನುಮಂತನಿಗೆ ಸತ್ಯದ ಅರಿವಾಗುತ್ತೆ. ಇದು ಅಕ್ಷರಶಃ ಸಮಯದ ವಿರುದ್ಧದ ಒಂದು ಓಟವಾಗಿ ಬದಲಾಗುತ್ತೆ. ರಾಮನನ್ನ ಬಿಟ್ಟು ಬದುಕೋದು ಸಾವಿಗಿಂತಲೂ ಕೆಟ್ಟದ್ದು ಅಂತ ಭಾವಿಸಿದ ಲಕ್ಷ್ಮಣ ನೇರವಾಗಿ ಸರಯೂ ನದಿಯ ಕಡೆಗೆ ನಡೀತಾನೆ. ಅಲ್ಲಿ ಜಲಸಮಾಧಿ ಆಗ್ತಾನೆ. ಅಂದ್ರೆ ನೀರಿನಲ್ಲಿ ತನ್ನ ದೇಹವನ್ನ ತ್ಯಜಿಸಿಬಿಡ್ತಾನೆ. ಅದೇ ಸಮಯದಲ್ಲಿ ಪಾತಾಳದಲ್ಲಿ ಹನುಮಂತನಿಗೆ ರಾಮನ ಉಂಗುರ ಸಿಗುತ್ತೆ.
ಆದರೆ ಒಂದು ಅಲ್ಲ, ಎರಡೂ ಅಲ್ಲ, ಕೋಟ್ಯಾಂತರ ಉಂಗುರಗಳ ಒಂದು ದೊಡ್ಡ ಪರ್ವತವೇ ಅವನ ಕಣ್ಣಿಗೆ ಬೀಳುತ್ತೆ. ಪ್ರತಿಯೊಂದು ಉಂಗುರವೂ ಒಂದು ಮಹಾ ಸತ್ಯವನ್ನ ಹೇಳ್ತಾ ಇತ್ತು. ಆಗ ಅಲ್ಲಿದ್ದ ಸರ್ಪರಾಜ ಒಂದು ಸತ್ಯವನ್ನ ಹೇಳ್ತಾನೆ. ಕೇಳು ಹನುಮ, ಪ್ರತಿ ಬಾರಿ ಒಬ್ಬ ರಾಮನ ಅವತಾರ ಮುಗಿಯೋ ಸಮಯ ಬಂದಾಗ ಆತ ಒಂದು ಉಂಗುರವನ್ನು ಇಲ್ಲಿಗೆ ಬೀಳಿಸ್ತಾನೆ ಮತ್ತು ಅದನ್ನು ಹುಡುಕೊಂಡು ಒಬ್ಬ ಹನುಮಂತನೂ ಬರ್ತಾನೆ. ನೀನು ಬೇಗ ವಾಪಸ್ ಹೋಗೋ. ಇದನ್ನ ಕೇಳಿದ ತಕ್ಷಣ ಹನುಮಂತನಿಗೆ ಎಲ್ಲವೂ ಅರ್ಥ ಆಗ್ಬಿಡುತ್ತೆ. ಅಯ್ಯೋ, ತನ್ನನ್ನು ಇಲ್ಲಿಗೆ ಕಳಿಸಿದು ತನ್ನ ಪ್ರಭು ಈ ಲೋಕವನ್ನೇ ತೊರೆಯಲಿಕ್ಕಾಗಿ ಅಂತ ಗೊತ್ತಾದಾಗ ಆತನಿಗೆ ಎಂಥ ಆಘಾತ ಆಗಿರ್ಬೇಡ. ಈ ಒಂದು ಟೈಮ್ಲೈನ್ ನೋಡಿದ್ರೆ ಆ ದುರಂತ ಓಟದ ಕಲ್ಪನೆ ಸಿಗುತ್ತೆ. ಹನುಮಂತ ಅಯೋಧ್ಯೆಗೆ ವಾಪಸ್ ಬರ್ತಾನೆ, ಆದರೆ ಅಷ್ಟರಲ್ಲಿ ಕೆಲವು ಕ್ಷಣಗಳು ತಡವಾಗಿ ಬಿಟ್ಟಿರುತ್ತೆ. ದುಃಖ, ತ್ಯಾಗ ಮತ್ತು ವಿಧಿಯ ಈ ಕಥೆ ಈಗ ತನ್ನ ಕೊನೆಯ ಆದರೆ ಅತ್ಯಂತ ಶಕ್ತಿಯುತವಾದ ಘಟ್ಟವನ್ನು ತಲುಪುತ್ತೆ. ತನ್ನ ಪ್ರಭು ಕಣ್ಮರೆಯಾಗೋದನ್ನ ನೋಡಿ ದುಃಖದಲ್ಲಿ ಮುಳುಗಿ ಹೋದ ಹನುಮಂತನ ಮುಂದೆ ಶ್ರೀರಾಮನು ತನ್ನ ನಿಜವಾದ ದೈವಿಕ ವಿಷ್ಣು ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಅವನು ಹನುಮಂತನಿಗೆ ಸಮಾಧಾನ ಹೇಳಿ ಭೂಮಿಯ ಮೇಲೆ ಧರ್ಮವನ್ನು ರಕ್ಷಿಸೋಕೆ ನೀನು ಚಿರಂಜೀವಿಯಾಗಿ ಇರಬೇಕು ಅಂತ ವರವನ್ನ ಕೊಡ್ತಾನೆ. ಕರ್ತವ್ಯ, ಭಕ್ತಿ ಮತ್ತು ಅನಿವಾರ್ಯವಾದ ತ್ಯಾಗ. ಈ ಕಥೆಯನ್ನ ಕೇಳಿದಾಗ ಮನಸ್ಸಲ್ಲಿ ಯಾವೆಲ್ಲ ಭಾವನೆಗಳು ಮೂಡ್ತವೆ? ಈ ದೈವಿಕ ಲೀಲೆಯ ಬಗ್ಗೆ ಯೋಚನೆ ಮಾಡಿದಾಗ ಏನೆಲ್ಲ ಅನಿಸ್ತೆ? ಇದರ ಬಗ್ಗೆ ಖಂಡಿತ ಯೋಚಿಸಿ.